ನಮಸ್ಕಾರ ವೀಕ್ಷಕರೇ, ಭಾರತೀಯಂ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಕುಂಭರಾಶಿಯವರ ಜನವರಿ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿಸ್ತಾ ಹೋಗುತ್ತೇನೆ. ಆಲ್ರೆಡಿ ವರ್ಷ ಭವಿಷ್ಯದ ವಿಡಿಯೋವನ್ನು ಹಾಕಿದ್ದೇನೆ. ಆ ವಿಡಿಯೋನ ತಾವೆಲ್ಲರೂ ನೋಡ್ಕೊಳ್ಳಿ. ಈ ವರ್ಷ ಹೇಗಿದೆ ಅನ್ನೋದನ್ನು ತಿಳಿದುಕೊಳ್ಳಿ. ಹಾಗೆ ನೋಡಿ, ಈ ಜನವರಿ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಪ್ರಾರಂಭಿಕ 16 ದಿನಗಳವರೆಗೆ ತುಂಬ ಒಳ್ಳೆಯದಾಗಿರತಕ್ಕಂತಹ ಫಲಾನುಭವ. ಆದರೆ ಈ ತಿಂಗಳದ ಕೊನೆಯಲ್ಲಿ ನಿಮಗೆ ಒಂದಷ್ಟು ಕೆಟ್ಟದಾಗಿರತಕ್ಕಂತಹ ಫಲಾನುಭವ ಬರಲಿಕ್ಕಿದೆ. ಶನಿ ದಶೆಯಲ್ಲಿರತಕ್ಕಂಥವರಿಗೆ ಹೆಚ್ಚಿನದಾಗಿರತಕ್ಕಂತಹ ಕಷ್ಟಗಳು ಬರುವಂತಹ ಸಾಧ್ಯತೆ ಇದೆ. 7.5 ನಡೀತಾ ಇದೆ. ಹಾಗೆ ಈ ಶನಿಯ ಮೇಲೆ ಕುಜನ ದೃಷ್ಟಿಯೂ ಕೂಡ ಬರುತ್ತಾ ಇದೆ. ಆದ್ದರಿಂದ ಶನಿ ದಶೆಯಲ್ಲಿ ಇರತಕ್ಕಂಥವರಿಗೆ ತುಂಬ ಅನಾನುಕೂಲಕರವಾಗಿರತಕ್ಕಂತಹ ಫಲಗಳ ಅನುಭವ ಬರುತ್ತೆ. ಹಾಗೆ ರಾಹು ದಶೆಯಲ್ಲಿ ಇರತಕ್ಕಂಥವರಿಗೆ ಕೆಲವೊಂದಷ್ಟು ಅನಾನುಕೂಲತೆಗಳಾಗುವಂತಹ ಸಾಧ್ಯತೆ ಇದೆ. ಯಾವ ರೀತಿಯಾಗಿರತಕ್ಕಂತಹ ಅನಾನುಕೂಲತೆಗಳಾಗುತ್ತೆ, ಅದಕ್ಕೆ ಏನೇನು ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿರತಕ್ಕಂತಹ ವಿಷಯವನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗುತ್ತೇನೆ. ನೋಡಿ, ಈ ತಿಂಗಳಲ್ಲಿ ನಿಮಗೆ ಶುಭವಾಗಿ ಬರತಕ್ಕಂತಹ ಫಲಗಳು ಅಂತಂದರೆ ಉದ್ಯೋಗ. ನೋಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಯಾರ್ಯಾರಿದ್ದೀರಿ ಅಂಥವರಿಗೆ ತುಂಬ ಒಳ್ಳೆಯದಾಗಿರತಕ್ಕಂತಹ ಫಲಾನುಭವ ಇದೆ. ಭೂಮಿಯನ್ನು ಖರೀದಿ ಮಾಡೋದಕ್ಕೆ ಒಳ್ಳೆಯ ಅವಕಾಶ ಇರುತ್ತೆ. ಸರ್ಕಾರಿ ನೌಕರಿಯಲ್ಲಿ ಯಾರ್ಯಾರಿದ್ದೀರಿ ಅಂಥವರಿಗೆ ಅನುಕೂಲತೆ ಇದೆ. ಸರ್ಕಾರಿ ನೌಕರಿಯನ್ನು ಯಾರ್ಯಾರು ಹುಡುಕ್ತಾ ಇದ್ದೀರಿ, ಮಾಡ್ತಾ ಇದ್ದೀರಿ ಅಂಥವರಿಗೆ ಒಳ್ಳೆಯದಾಗಿರತಕ್ಕಂತಹ ಒಂದು ಅನುಕೂಲ ಅನ್ನುವಂಥದ್ದಾಗತ್ತೆ. ಉದ್ಯೋಗದಲ್ಲಿ ಅಭಿವೃದ್ಧಿ ಕಾಣುತ್ತೆ. ಉದ್ಯೋಗವನ್ನು ಹುಡುಕ್ತಾ ಇರತಕ್ಕಂಥವರಿಗೆ ಅನುಕೂಲತೆ ಆಗುತ್ತೆ. ಈ ತಿಂಗಳಲ್ಲಿ ಒಳ್ಳೆಯ ಲಾಭ ಅನ್ನುವಂತಹದ್ದಿದೆ. ಉದ್ಯೋಗ ರಾಶಿಧಿಪತಿ ಅನ್ನುವಂಥವನು ಲಾಭಕ್ಕೆ ಬರ್ತಾ ಇದ್ದಾನೆ. ಹಾಗಾಗಿ ತುಂಬ ಒಳ್ಳೆಯದಾಗಿರತಕ್ಕಂಥ ಫಲಾನುಭವ ಅನ್ನುವಂತಹದ್ದು ಆಗತ್ತೆ. ಈ ತಿಂಗಳಲ್ಲಿ ಪ್ರಾರಂಭಿಕ ಒಂದು 15-16 ದಿನಗಳವರೆಗೆ ತುಂಬ ಒಳ್ಳೆಯದಾಗಿರತಕ್ಕಂತಹ ಫಲಾನುಭವ ಅನ್ನುವಂಥದ್ದು ಇರುತ್ತೆ. ತದನಂತರದಲ್ಲಿ ಕೆಲವೊಂದಷ್ಟು ಅನಾನುಕೂಲತೆಗಳನ್ನುವಂಥದ್ದು ಆಗುತ್ತಾ ಹೋಗುತ್ತೆ. ವಿನಾಕಾರಣವಾಗಿರತಕ್ಕಂತಹ ಖರ್ಚುಗಳು ಬರೋದಾಗಿರಬಹುದು, ಹಾಗೆ ದುರ್ವ್ಯಯಗಳಾಗುವಂಥದ್ದಾಗಿರಬಹುದು, ಅಚಾನಕ್ ಆಗಿರತಕ್ಕಂತಹ ಖರ್ಚುಗಳು, ತೊಂದರೆಗಳು, ಕಷ್ಟಗಳು ಇವೆಲ್ಲ ಈ ತಿಂಗಳದ 16ನೇ ತಾರೀಕಿನ ನಂತರ ಪ್ರಾರಂಭ ಆಗತ್ತೆ. ಆದರೆ ಗುರುವಿನ ಅನುಗ್ರಹ ಅನ್ನುವಂಥದ್ದಿರೋದರಿಂದ ಲಾಭಾಧಿಪತಿಯಾಗಿರತಕ್ಕಂತಹ ಗುರು ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿ ಇದ್ದಾನೆ. ಅದೊಂದು ನಿಮಗೆ ಒಂದಷ್ಟು ಒಳ್ಳೆಯ ಫಲಗಳನ್ನು ಉಂಟು ಮಾಡುತ್ತೆ. ಗುರುವಿನ ಪಂಚಮ ಸ್ಥಿತಿ ಅನ್ನುವಂತಹದ್ದು ನಿಮಗೆ ಒಳ್ಳೆಯ ಸಹಾಯಗಳನ್ನು ಉಂಟು ಮಾಡುತ್ತಾ ಹೋಗುತ್ತೆ. ಹಿಂದೆ ನೀವು ಯಾರಿಗಾದರೂ ಸಹಾಯಗಳನ್ನು ಮಾಡಿದ್ದಿದ್ದರೆ ಅಂತಹ ಸಹಾಯಗಳು ನಿಮಗೆ ಈ ಒಂದು ತಿಂಗಳಿನಲ್ಲಿ ಅನುಕೂಲಕರವಾಗಿ ಬರುತ್ತೆ. ಅವಶ್ಯಕತೆ ಬೀಳುತ್ತೆ. ಸಹಾಯ ಅನ್ನುವಂಥದ್ದು ಸಹಾಯವನ್ನು ತೆಗೆದುಕೊಳ್ಳಬೇಕಾಗತ್ತೆ. ಒಳ್ಳೆಯ ಸಹಾಯಗಳು ಕೂಡ ಸಿಗತ್ತೆ. ಆರ್ಥಿಕವಾಗಿರತಕ್ಕಂತಹ ಸಹಾಯ ಸಿಗುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಇದ್ದಾವೆ. ಈ ತಿಂಗಳಲ್ಲಿ ನಿಮ್ಮನ್ನು ಅನಾರೋಗ್ಯ ಅನ್ನುವಂತಹದ್ದು ಹೆಚ್ಚಿನದಾಗಿ ಕಾಡುತ್ತೆ. ಹಾಗೆ ದುರ್ವ್ಯಯ ಅನ್ನುವಂತಹದ್ದು ಒಂದಷ್ಟು ಕಷ್ಟಗಳನ್ನು ಕೊಡುತ್ತೆ. ಸಾಲದ ವಿಚಾರದಲ್ಲಿಯೂ ಕೂಡ ಒಂದಷ್ಟು ಕಿರಿಕಿರಿಗಳು, ತೊಂದರೆಗಳು ಆಗುವಂತಹ ಸಾಧ್ಯತೆಗಳಿದ್ದಾವೆ. ಹಾಗೆ ವಿವಾಹಕ್ಕೂ ಕೂಡ ಒಂದಷ್ಟು ತೊಂದರೆಗಳು ಬರುತ್ತೆ. ಸಾಂಸಾರಿಕ ಜೀವನದಲ್ಲಿಯೂ ಕೂಡ ಒಂದಷ್ಟು ಕಷ್ಟಗಳು ಎದುರಿಗೆ ಬರುತ್ತೆ. 7.5 ಇರತಕ್ಕಂಥವರಿಗೆ, ಹಾಗೆ ಶನಿ ದಶೆಯಲ್ಲಿ ಇರತಕ್ಕಂಥವರಿಗೆ ತುಂಬ ತೊಂದರೆಗಳು ಎದುರಿಗೆ ಬರುವಂತಹ ಸಾಧ್ಯತೆ ಇದೆ. ಹಾಗೆ ಕುಜರ ದಶೆಯಲ್ಲಿರತಕ್ಕಂಥವರಿಗೆ, ರವಿಯ ದಶೆಯಲ್ಲಿರತಕ್ಕಂಥವರಿಗೆ, ಶುಕ್ರನ ದಶೆಯಲ್ಲಿರತಕ್ಕಂಥವರಿಗೆ, ಬುಧನ ದಶೆಯಲ್ಲಿರತಕ್ಕಂಥವರಿಗೆ, ರಾಹು ದಶೆಯಲ್ಲಿರತಕ್ಕಂಥವರಿಗೆ, ಹಾಗೆ ಕೇತುವಿನ ದಶೆಯಲ್ಲಿ ಇರತಕ್ಕಂಥವರಿಗೆ ಸುಮಾರಷ್ಟು ರೀತಿಯಲ್ಲಿ ತೊಂದರೆಗಳು ಬರುವಂತಹ ಸಾಧ್ಯತೆಗಳಿದ್ದಾವೆ. ಗುರು ದಶೆಯಲ್ಲಿರತಕ್ಕಂಥವರಿಗೆ ಅನುಕೂಲಕರವಾಗಿರತಕ್ಕಂತಹ ಫಲಗಳಿದ್ದಾವೆ. ಗುರುವಿನ ರಕ್ಷಣೆ ಅನ್ನುವಂಥದ್ದು ಸಿಗುತ್ತೆ. ಆದಷ್ಟು ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿಕೊಳ್ಳಿ. ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡೋದರಿಂದ ಒಳ್ಳೆಯದಾಗುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಇದ್ದಾವೆ. ಗುರು ರಾಯರ ಆರಾಧನೆಯನ್ನು ಮಾಡಿ ಅನುಕೂಲತೆಯಾಗುತ್ತೆ. ಶನಿಯ ದಶೆಯಲ್ಲಿ ಇರತಕ್ಕಂಥವರು ಆಂಜನೇಯನ ಆರಾಧನೆಯನ್ನು ಹಾಗೂ ಶನಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಆರ್ಥಿಕವಾಗಿರತಕ್ಕಂತಹ ಸಮಸ್ಯೆಗಳು ಬರ್ತಾ ಇರುತ್ತೆ ಶನಿಯಿಂದಾಗಿ. ದ್ವಿತೀಯ ರಾಶಿಯಲ್ಲಿ ಶನಿ ಇದ್ದಾನೆ. ಶನಿ ನಿಮಗೆ ವ್ಯಯರಾಶಿಧಿಪತಿಯೂ ಆಗಿದ್ದಾನೆ ಹಾಗೂ ನಿಮ್ಮ ರಾಶಿಧಿಪತಿಯೂ ಕೂಡ ಆಗಿದ್ದಾನೆ. ಹಾಗಾಗಿ ಕೆಲವೊಂದಷ್ಟು ಸಮಸ್ಯೆಗಳು, ಕಿರಿಕಿರಿಗಳು, ವಿನಾಕಾರಣವಾಗಿರತಕ್ಕಂತಹ ಮಾನಸಿಕ ವ್ಯಥೆಗಳೆಲ್ಲ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಎಲ್ಲವೂ ಕೂಡ 16ನೇ ತಾರೀಕಿನ ನಂತರ ಫೆಬ್ರವರಿ 15ರವರೆಗೆ ಈ ರೀತಿಯಾಗಿರತಕ್ಕಂತಹ ಸಮಸ್ಯೆಗಳು ಕಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಜಾಗೃತರಾಗಿ ಇರಬೇಕಾಗತ್ತೆ. ಯಾವ್ಯಾವ ಸಮಸ್ಯೆಗಳು ಯಾವ್ಯಾವ ರೀತಿಯಾಗಿ ಬರುತ್ತೆ ಅನ್ನೋದು ಹೇಳೋದಕ್ಕಾಗಲ್ಲ. ಕೆಲವರಿಗೆ ಸಾಂಸಾರಿಕವಾಗಿ ಸಮಸ್ಯೆಗಳಾದರೆ, ಕೆಲವರಿಗೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳಾಗುತ್ತೆ, ಕೆಲವರಿಗೆ ಆರ್ಥಿಕವಾಗಿರತಕ್ಕಂತಹ ಸಮಸ್ಯೆಗಳಾಗುತ್ತೆ. ಸಾಲ ಸಿಗೋದಿಲ್ಲ, ಅಥವಾ ಕೊಟ್ಟಿರೋ ಸಾಲ ವಾಪಸ್ ಸಿಗೋದಿಲ್ಲ, ಅಥವಾ ಏನೋ ದುರ್ವ್ಯಯಗಳಾಗ್ತಾ ಇದೆ, ಅಥವಾ ಏನೋ ಒಂದು ಮೋಸ ಆಗ್ತಾ ಇದೆ, ಅಥವಾ ಏನೋ ಜಮೀನು ಖರೀದಿ ಮಾಡ್ತಾ ಇದ್ದೀರಿ ಅಲ್ಲೇನೋ ಮೋಸ ಆಗಿದೆ, ಅಥವಾ ಕಾಗದ ಪತ್ರದ ವಿಚಾರದಲ್ಲಿ ಮೋಸ ಆಗುವಂತಹದ್ದು, ಅಥವಾ ಕಾಗದ ಪತ್ರಗಳ ವ್ಯತ್ಯಾಸಗೊಳ್ಳುವಂತಹದ್ದು, ಅದರ ಕಿರಿಕಿರಿ,
ಹೀಗೆ ಹಲವಾರು ರೀತಿಯಾಗಿರತಕ್ಕಂತಹ ಕಿರಿಕಿರಿಗಳು ಬರುವಂತಹ ಸಾಧ್ಯತೆ ಇದೆ. ಇಲ್ಲಿ ನಿಮಗೆ ಒಳ್ಳೆಯ ಫಲಗಳನ್ನು ಕೊಡುವಂಥದ್ದು ಅಂತಂದರೆ ಗುರುವಿನ ದಶೆ ಮಾತ್ರ. ಗುರುವಿನ ದಶೆ ಎಲ್ಲ ಕುಂಭರಾಶಿಯವರಿಗೆ ಈ ಸಮಯದಲ್ಲಿ ನಡೀತಾ ಇರೋದಿಲ್ಲ. ಕೆಲವರಿಗೆ ನಡೀತಾ ಇರುತ್ತೆ. ಅದೃಷ್ಟವಶಾತ್ ನಿಮಗೆ ಗುರುವಿನ ದಶೆ ನಡೀತಾ ಇದೆ ಅಂತ ಆದರೆ ಅನುಕೂಲ ಇದೆ. ಇಲ್ಲ ಅಂತಂದರೆ ಸಮಸ್ಯೆಗಳು ಜಾಸ್ತಿ ಆಗುತ್ತಾ ಹೋಗುತ್ತೆ. ಶುಕ್ರನ ಅಸ್ತಸ್ಥಿತಿ ಮತ್ತು ಸಪ್ತಮಾಧಿಪತಿಯ ವ್ಯಯರಾಶಿ ಸ್ಥಿತಿ ಅನ್ನುವಂಥದ್ದು ವಿವಾಹಕ್ಕೂ ಕೂಡ ಒಂದಷ್ಟು ಅನಾನುಕೂಲತೆಯನ್ನು ಮಾಡಿಕೊಡುತ್ತೆ. ಗುರುವಿನ ಬಲ ಇದೆ, ಆದರೆ ಈ ಸಪ್ತಮ ಕಾರಕ ಗ್ರಹ ಮತ್ತು ಸಪ್ತಮ ರಾಶಿಧಿಪತಿಯಿಂದ ಕೆಲವೊಂದಷ್ಟು ಅನಾನುಕೂಲತೆಗಳಿದ್ದಾವೆ. ಆ ಗ್ರಹರ ಒಂದು ಅನಿಷ್ಟ ಸ್ಥಿತಿ ಅನ್ನುವಂತಹದ್ದು ವಿವಾಹಕ್ಕೆ ಒಂದಷ್ಟು ತಡೆಗಳನ್ನು ಒಡ್ಡುತ್ತೆ, ಸಮಸ್ಯೆಗಳನ್ನು ಮಾಡುತ್ತೆ. ವೈವಾಹಿಕ ಜೀವನದಲ್ಲಿಯೂ ಕೂಡ ಕೆಲವೊಂದಷ್ಟು ಕಿರಿಕಿರಿಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಆದಷ್ಟು ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ, ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ. ದೇವಿ ಆರಾಧನೆಯನ್ನು ಮಾಡಿಕೊಳ್ಳೋದ್ರಿಂದ ಅದೃಷ್ಟದ ಅಭಿವೃದ್ಧಿ ಆಗುತ್ತೆ ಹಾಗೂ ವಿವಾಹಕ್ಕೆ ಬರುವಂತಹ ಅಡೆತಡೆಗಳ ಪ್ರಮಾಣ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಹಾಗೆ ಈಶ್ವರನ ಆರಾಧನೆಯನ್ನು ಮಾಡಿಕೊಳ್ಳಿ, ದುರ್ವ್ಯಯ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಗುರುವಿನ ಆರಾಧನೆ ಹಾಗೂ ಗುರುರಾಯರ ಆರಾಧನೆಯನ್ನು ಮಾಡಿಕೊಳ್ಳಿ, ಅದರಿಂದ ಒಳ್ಳೆಯ ಸಹಾಯಗಳು ಸಿಗ್ತಾ ಹೋಗುತ್ತೆ. ಕಷ್ಟಕಾಲದಲ್ಲಿ ಒಳ್ಳೆಯ ಸಹಾಯಗಳು ಸಿಗಬೇಕಾಗತ್ತೆ. ಹಣದ ಸಹಾಯ ಆಗಿರಬಹುದು, ಅಥವಾ ಸಲಹೆಯ ಸಹಾಯ ಆಗಿರಬಹುದು, ಅಥವಾ ಸಾಂತ್ವನ ಆಗಿರಬಹುದು. ಯಾವುದೇ ರೀತಿಯಾಗಿರತಕ್ಕಂಥ ಒಂದು ಸಹಾಯ ಅನ್ನುವಂಥದ್ದು ಬೇಕಾಗುತ್ತೆ. ಹಾಗಾಗಿ ಗುರುವಿನ ಆರಾಧನೆಯನ್ನು ಮಾಡೋದರಿಂದ ಸಹಾಯ ಅನ್ನುವಂಥದ್ದು ಚೆನ್ನಾಗಿ ಸಿಗುತ್ತೆ, ಅನುಕೂಲಕರವಾಗಿ ಸಿಗುತ್ತೆ. ಯಾರ್ಯಾರಿಗೆ ಶನಿ ದಶೆ ನಡೀತಾ ಇದೆ ಅಂಥವರು ವರ್ಷಕ್ಕೊಮ್ಮೆ ಶನಿ ಕಥೆಯನ್ನು ಮಾಡಿಸಿಕೊಳ್ಳುವಂಥದ್ದು ಒಳ್ಳೆಯದು. ಸತ್ಯನಾರಾಯಣ ಪೂಜೆ ಹೇಗಿದೆಯೋ ಹಾಗೆ ಶನಿ ಕಥೆ ಅಂತಲೂ ಕೂಡ ಇದೆ. ಶನಿವಾರ ದಿನ ಮಾಡುವಂಥದ್ದು, ಅದನ್ನು ಮಾಡಿಸಿಕೊಳ್ಳೋದು ಒಳ್ಳೆಯದು. ಈಗ ನಿಮಗೆ 10.5 ನಡೀತಾ ಇದೆ. ನಂತರದಲ್ಲಿ ಶನಿ ನೀಚನಾಗಲಿಕ್ಕಿದ್ದಾನೆ. ನಿಮಗೆ ನಿಮ್ಮ ರಾಶಿಧಿಪತಿ ಮತ್ತು ವ್ಯಯರಾಶಿಧಿಪತಿ ಆಗಿರೋದರಿಂದ ಶನಿಯ ನೀಚ ಸ್ಥಿತಿ ಅನ್ನುವಂಥದ್ದು ಕೂಡ ಕೆಲವೊಂದಷ್ಟು ಅನಾನುಕೂಲತೆಯನ್ನು ಮಾಡಿಕೊಡುತ್ತೆ. ಹಾಗಾಗಿ ವಿಶೇಷವಾಗಿ ಶನಿ ದಶೆಯಲ್ಲಿ ಇರತಕ್ಕಂಥವರು ಶನಿ ಕಥೆಯನ್ನು ಮಾಡಿಸಿಕೊಳ್ಳುವಂಥದ್ದು ಒಳ್ಳೆಯದು ವರ್ಷಕ್ಕೊಮ್ಮೆ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಈ ತಿಂಗಳಲ್ಲಿ ಕೆಲವೊಂದಷ್ಟು ಅನಾನುಕೂಲತೆಗಳಾಗುವಂತಹ ಸಾಧ್ಯತೆ ಇದೆ. ಕುಂಭರಾಶಿಯವರು ಯಾರ್ಯಾರು ಗರ್ಭಿಣಿಯರಿದ್ದೀರಿ ಅಂಥವರಿಗೆ ಈ ತಿಂಗಳ ಅನುಕೂಲತೆಯನ್ನು ಮಾಡಿಕೊಡುತ್ತೆ. ಪಂಚಮ ರಾಶಿಯಲ್ಲಿ ಗುರು ಇದ್ದಾನೆ, ಅನುಕೂಲ ಇದೆ ಒಂದು ಹಂತದ ಮಟ್ಟಿಗೆ. ನಿಮಗೆ ಯಾವ ದಶಾಭುಕ್ತಿ ನಡೀತಾ ಇದೆ ಅನ್ನೋದನ್ನು ನೋಡಿಕೊಂಡು ಪೂರ್ಣವಾಗಿರತಕ್ಕಂತಹ ಫಲಗಳನ್ನು ಹೇಳೋದಕ್ಕಾಗತ್ತೆ. ಗುರುವಿನ ದಶೆಯನ್ನು ಒಂದು ಬಿಟ್ಟರೆ ಉಳಿದಿರತಕ್ಕಂಥ ಎಲ್ಲ ದಶಾಭುಕ್ತಿಗಳು ಕೂಡ ನಿಮಗೆ ಈ ತಿಂಗಳಲ್ಲಿ, ಅದರಲ್ಲೂ 16ನೇ ತಾರೀಕಿನ ನಂತರದಲ್ಲಿ ಕೆಲವೊಂದಷ್ಟು ಅನಾನುಕೂಲತೆಯನ್ನು ಮಾಡಿಕೊಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಯಾರ್ಯಾರಿಗೆ ಯಾವ್ಯಾವ ದಶಾಭುಕ್ತಿ ನಡೀತಾ ಇದೆ ಅನ್ನೋದನ್ನು ತಿಳಿದುಕೊಳ್ಳಿ. ದಶಾಭುಕ್ತಿಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಗುರುವಿನ ದಶೆ ನಡೀತಾ ಇದ್ದರೆ ದೊಡ್ಡದಾಗಿರತಕ್ಕಂಥ ಸಮಸ್ಯೆಗಳೇನೂ ಆಗೋದಿಲ್ಲ. ರವಿಯ ದಶೆ ನಡೀತಾ ಇದ್ದರೆ ವಿವಾಹಕ್ಕೆ ಅಡೆತಡೆಗಳು ಬರುತ್ತೆ, ಸಾಂಸಾರಿಕವಾಗಿ ತೊಂದರೆಗಳಾಗುತ್ತೆ, ಖರ್ಚುಗಳು ಜಾಸ್ತಿ ಆಗುತ್ತೆ. ಶುಕ್ರನ ದಶೆ ನಡೀತಾ ಇದ್ದರೆ ಅದೃಷ್ಟದಲ್ಲಿ ತೊಂದರೆ ಆಗುತ್ತೆ. ವಾಹನ ಖರೀದಿ ಅಥವಾ ವಾಹನದ ವಿಚಾರದಲ್ಲಿ, ಭೂಮಿಯ ವಿಚಾರದಲ್ಲೆಲ್ಲ ತೊಂದರೆಗಳಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಬೇರೆ ಬೇರೆ ಗ್ರಹರ ದಶೆಯಲ್ಲಿರತಕ್ಕಂಥವರಿಗೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಫಲಾನುಭವ ಅನ್ನುವಂಥದ್ದಾಗುತ್ತೆ. ಹಾಗಾಗಿ ದಶಾಭುಕ್ತಿಗಳನ್ನು ತಿಳಿದುಕೊಳ್ಳುವಂಥದ್ದು ತುಂಬ ಮುಖ್ಯವಾಗುತ್ತೆ. ಜಾತಕದ ವಿಶ್ಲೇಷಣೆಯನ್ನು ಮಾಡಿಸಬೇಕು ಅಂತಾದರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ, ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು. ಕನ್ಸಲ್ಟೇಷನ್ ಫೀಸ್ ಅಂತ ಯಾವುದೇ ಫಿಕ್ಸ್ಡ್ ಆಗಿರೋದಿಲ್ಲ. ನೀವೇನು ಕೊಡ್ತೀರೋ ಅದನ್ನು ನಾವು ತೆಗೆದುಕೊಳ್ತೇವೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ. ಧನ್ಯವಾದಗಳು.